ಬೇಕು ಈ ವಿಷಯ ನಡ್ಕೊಂಡು ಬಂದಿದೆ. ನಿನ್ನೆ ದಿವಸ 129ನೇ ಶ್ಲೋಕದೊಳಗೆ ಏನ್ ಹೇಳ್ಕೊತ ಬಂದಾರ? ಕರ್ತೃವಿನ ಕ್ರಿಯೆಯಿಂದ ಯಾವುದನ್ನು ಪಡೆಯಲೆಳಿಸುವನೋ ಅದು ಕರ್ಮವೆಂದು ಸ್ಮೃತಿ ಇರುವುದು. ಒಂದೇ ಕಾಲದೊಳಗನ ಏಕಕಾಲದೊಳಗನ ಯಾವುದು ಕರ್ತೃ ಕರ್ಮ ಕ್ರಿಯಾ ಅಥವಾ ಕರ್ಣ ಇವು ಏಕಕಾಲದೊಳಗನ ಸಾಕ್ಷಿಗೆನ ಗೋಚರಕ್ಕವು ಅಂತ ನಿನ್ನೆ ಪೂರ್ವ ಪಕ್ಷಿ ಹೇಳ್ಕೊಂಡಲ್ಲ. ಆದ್ರೆ ಅದು ಯಥಾರ್ಥವಾದ ಸಿದ್ಧಾಂತ ಅಲ್ಲ ಅನ್ನುವಂಥದ್ದನ್ನ ಮತ್ತ ಆ ಸ್ಮೃತಿ ಅದು ಪ್ರಮಾಣನೂ ಆಗೋದಿಲ್ಲ. ಏಕಕಾಲದೊಳಗನ ಅದು ನಮ್ಮ ಸಾಕ್ಷಿಗಿನ ಗೋಚರಕತಿ ಅಂತ ಹೇಳ್ಕೊತ ಬಂದಾರ. ಒಂದೇ ಕಾಲವು ಏಕಕ್ಕೆ ಸಾಕಾಗುವುದಿಲ್ಲ. ಅದಾಗುವುದಿಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ನಾವು ಅನುಭವಕ್ಕನುಸರಿಸಿಕೊಂಡು ಕಂಡಾಗ ಕರ್ತೃವಾದವನು ತನ್ನ ಕ್ರಿಯೆಯಿಂದ ಯಾವುದನ್ನು ವ್ಯಾಪಿಸುವುದಕ್ಕಿಚ್ಛಿಸುತ್ತಾನೋ ಅದು ಕರ್ಮವಾಗಬೇಕು. ನಿಮ್ಮ ಪಕ್ಷದಲ್ಲಿ ಸಾಕ್ಷಿ ಅದನ್ನು ಅನುಭವಿಸುತ್ತಾನೆಂದು ಹೇಳುವುದರಿಂದ ವಿರೋಧವಾಯಿತು. ಯಾವುದು ಕರ್ತೃವಿಗೆ ಸಂಬಂಧಪಟ್ಟದ್ದು, ಕರ್ತೃವಿಗೆ ಅಧೀನವಾದದ್ದು ಅನ್ನೋದನ್ನು ಬಿಡಿಸಿ ನೋಡಿಕೊಳ್ಳಾರ್ದನ ಇಲ್ಲೇ ಪೂರ್ವಪಕ್ಷಿ ಆಕ್ಷೇಪ ಮಾಡ್ಕೊಂಡು ಬಂದ. ನಿಮ್ಮ ಪಕ್ಷದಲ್ಲಿ ಸಾಕ್ಷಿ ಅದನ್ನು ಅನುಭವಿಸುತ್ತಾನೆಂದು ಹೇಳುವುದರಿಂದ ವಿರೋಧವಾಯಿತು. ಸರಿಯಾಗಿ ನೋಡಿದರೆ ಜ್ಞಾತೃ ಜ್ಞಾನ ಜ್ಞೇಯ ವಿಭಾಗವನ್ನು ಅರಿಯುವವನು ಸಾಕ್ಷಿಯು ಎಂದು ಹೇಳುವಲ್ಲಿ ಯಾವ ವಿರೋಧವೂ ಇಲ್ಲವಾದರೂ ಸಾಕ್ಷಿಯು ವಿಶೇಷ ರೂಪದಿಂದ ಅರಿಯುವುದಿಲ್ಲ. ಅದಕ್ಕಿಲ್ಲೇ ಲಕ್ಷ್ಯ ಕೊಟ್ಟು ಜ್ಞಾತೃ ಜ್ಞಾನ ಜ್ಞೇಯ ಈ ವಿಭಾಗವನ್ನ ನಮ್ಮ ಸಾಕ್ಷಿ ಅರಿತನ ಅಂತ ಹೇಳುವುದ್ರೊಳಗೆ ಯಾವ ವಿರೋಧನೂ ಇಲ್ಲ ಅಂತ ಮೇಲ್ನೋಟಕ್ಕೆ ಕಂಡ್ರು. ಯಾಕಂದ್ರ ಸಾಕ್ಷಿಗೆ ವಿಶೇಷ ರೂಪದಿಂದ ಅರಿಯುವುದಿಲ್ಲ ಅಂದ್ರೆ ಸಾಕ್ಷಿಗೆ ವಿಶೇಷ ಜ್ಞಾನ ಇರುವುದಿಲ್ಲ. ಇದು ಇಂಥದ್ದು ಇದು ಇಂಥದ್ದು, ಇದು ಜ್ಞಾತೃ ಇದು ಜ್ಞಾನ ಜ್ಞೇಯ ಅಂತ ವಿಭಾಗ ಅವನಲ್ಲಿ ಇರುವುದೇ ಇಲ್ಲ. ಸಾಕ್ಷಿ ಯಥಾವತ್ ಬೆಳಕಿನ ರೂಪದೊಳಗೆ ಚೈತನ್ಯ ಸ್ವರೂಪನಾಗಿ ಇದ್ಕೊಂಡಿರ್ತಾನೆ, ಅರಿವಿನ ಸ್ವರೂಪನಾಗಿ. ಮೇಲ್ನೋಟಕ್ಕ ಅವ ಜ್ಞಾತೃ ಜ್ಞಾನ ಜ್ಞೇಯ ವಿಭಾಗವನ್ನು ಅರಿಯುವವನು ಸಾಕ್ಷಿ ಎಂದು ಹೇಳುವಲ್ಲಿ ಯಾವ ವಿರೋಧವೂ ಇಲ್ಲವಾದರೂ ಸಾಕ್ಷಿಯು ವಿಶೇಷ ರೂಪದಿಂದ ಅರಿಯುವುದಿಲ್ಲ. ನಮ್ಮ ಸಾಕ್ಷಿ ಏನಾರ ವ್ಯವಹಾರ ಮಾಡಿದ್ದು ಏನಾರ ಗೊತ್ತಾಗಿದೆ ನಮ್ಮ ಅನುಭವದೊಳಗೈತೆ. ಇಲ್ಲೇ ಸಾಕ್ಷಿ ಇದು ಎಚ್ಚರ ಅಂತ ಬೆಳಗುದಿಲ್ಲ. ಅವನ ಎದುರಿಗೆ ಬಂದಿರ್ತದೋ ಅದನ್ನ ಬೆಳಗಿರ್ತಾನ. ಸಾಕ್ಷಿ ಅವನ ಎದುರಿಗೆ ಯಾವ್ದಿರ್ತದೋ ಅದನ್ನ ಬೆಳಗಿರ್ತಾನೆ. ಇಲ್ಲಿದು ಎಚ್ಚರ ಅಂತ ಅಭಿಮಾನಿಸುವ ಕರ್ತೃ. ಸಾಕ್ಷಿಯಲ್ಲಿನ ಕರ್ತೃತ್ವ, ಜ್ಞಾತೃತ್ವ, ಜ್ಞೇಯತ್ವ, ಜ್ಞಾನತ್ವ ಇರುವುದೇ ಇಲ್ಲ. ಪ್ರಮಾತೃ ಪ್ರಮಾಣ ಪ್ರಮೇಯಗಳ ವ್ಯವಹಾರವನ್ನಲ್ಲಿ ಇರುವುದಿಲ್ಲ. ಅವನಲ್ಲಿ ಯಾವ ವಿಶೇಷತೆನೂ ಇರುವುದಿಲ್ಲ. ಇದು ಗೊತ್ತಾಗದೆ ಏಕಕಾಲಕ್ಕ ಅವ ಕರ್ತ್ರಾದಿಗಳನ್ನ ಅರಿತಾನ ಅಂತ ಹೇಳುದು ಎಷ್ಟು ಮಟ್ಟಿಗೆ ಸತ್ಯ? ಅದು ಹೊಂದುವಂತಿಲ್ಲಲ್ಲ.
ಯಾರಿಗಾದ್ರೂ ಹಂಗ ಅನುಭವಕ್ಕೆ ಬಂದದ? ಕರ್ತೃ ಕರ್ಮ ಮತ್ತು ಕರ್ಣಾದಿಗಳನ್ನ ಏಕಕಾಲದೊಳಗನ ಅರ್ಥದ್ದು ಜ್ಞಾತೃ ಜ್ಞಾನ ಜ್ಞೇಯ ಏಕಕಾಲಕ್ಕೆ ಸ್ಮರಿಸಿಕೊಳ್ಳುವನೆಂಬುದು ವ್ಯಾಕರಣಕ್ಕೂ ವಿರುದ್ಧ, ಅನುಭವಕ್ಕೂ ವಿರುದ್ಧ. ಈ ಅನುಭವ ಮತ್ತು ಸ್ಮರಣೆ ಎಂಬ ಪ್ರಕೃತಿ ವಿಚಾರಕ್ಕೆ ವಿಶೇಷ ಅನುಭವವೇ ಬೇಕಾಗಿರುವುದರಿಂದ ಸಾಕ್ಷಿಗಿದಿರುವುದಿಲ್ಲ. ಇಲ್ಲಿ ಕರ್ತೃವಿನ ಅಧೀನಿದು. ಸ್ಮರಣ ಮಾಡಿಕೊಳ್ಳೋದಾಗಲಿ, ಸ್ಮರಣ ಆಗ್ಬೇಕಾದ್ರೆ ಏನ್ ಬೇಕು? ಮೊದಲ ಅನುಭವ ಮಾಡಿರ್ಬೇಕು, ಪ್ರತ್ಯಕ್ಷವಾಗಿ ಅನುಭವ ಮಾಡಿರ್ಬೇಕು. ಅದು ಸಂಸ್ಕಾರವಾಗಿ ನಮ್ಮ ಚಿತ್ತ ಭಿತ್ತಿಯೊಳಗೆ ಸಂಸ್ಕಾರ ಆಗಿ ಅಲ್ಲೇ ಇದ್ದುಕೊಂಡಿರುತ್ತೆ. ಅದನ್ನ ಮತ್ತೆ ಸ್ಮೃತಿ ಮಾಡ್ಕೊಳಕ್ ಬರುತ್ತೆ. ಇಲ್ಲ ಅಂದ್ರೆ ಬರೋದಿಲ್ಲ ಅಂತ ನಿನ್ನಿನ ದಿವಸ ಹೇಳ್ಕೊಂಡಾರ. ಇನ್ನ ಶಬ್ದಾತ್ ಅನುಮಿತೇರ್ವಾ ಅಪಿ ಪ್ರಮಾಣದ್ವಾ ತಥೋ ಅನ್ಯತಃ ಸಿದ್ಧಿ ಸರ್ವ ಪದಾರ್ಥಾನಾಂ ಚ ಅಜ್ಞಂ ಪ್ರತಿ ನ ಅನ್ಯಥಾ ಅಧ್ಯಕ್ಷಸ್ಯ ಅಪಿ ಸಿದ್ಧೀಶ ಪ್ರಮಾಣೇನ ವಿನಯೋ ವಾ ವಿನತ್ವಸ್ಯ ಪ್ರಸಿದ್ಧಸ್ತು ನ ಅಜ್ಞಂ ಪ್ರತ್ಯುಪಯುಜ್ಯತೆ. ಇಲ್ಲಿ ಮತ್ತೊಂದು ಅಭಿಪ್ರಾಯ ಮಂಡಿಸ್ತಾರ. ಇದನ್ನ ಸಾಧಕರ ಯಥಾರ್ಥ ಯಾವುದು ಅಂತ ನೀವು ನಿಮ್ಮ ಅನುಭವಕ್ಕೆ ಅನುಸರಿಸಿಕೊಂಡು ನೋಡ್ಕೋಬೇಕೆ. ಇಲ್ಲೇನು ಹೇಳ್ತಾರ? ಅಜ್ಞನಿಗೆ ಯಾವ ಪದಾರ್ಥಗಳ ಸಿದ್ಧಿಯೇ ಆಗಲಿ ಶಬ್ದದಿಂದ, ಅನುಮಾನದಿಂದ ಅಥವಾ ಮತ್ತೊಂದು ಪ್ರಮಾಣದಿಂದಲೇ ಆಗಬೇಕು. ಅಜ್ಞನಿಗೆ ಪ್ರಮಾಣದಿಂದನ ಆತ್ಮನನ್ನ ತಿಳಿಸ್ಬೇಕಾಗತ್ತೆ ವಿನ ಅಥವಾ ಸಾಕ್ಷಿಯನ್ನು ಗೊತ್ತುಪಡಿಸ್ಬೇಕಾಗತ್ತೆ ವಿನ, ಇಲ್ಲ ಅಂದ್ರೆ ಗೊತ್ತು ಮಾಡಕ್ಕಾಗೋದಿಲ್ಲ ಅಂತ ವಾದ. ಇಲ್ಲಿ ಅಜ್ಞನಿಗೆ ಯಾವ ಪದಾರ್ಥಗಳ ಸಿದ್ಧಿಯಾಗಲಿ ಶಬ್ದದಿಂದ, ಅನುಮಾನದಿಂದ ಅಥವಾ ಮತ್ತೊಂದು ಪ್ರಮಾಣದಿಂದಲೇ ಆಗಬೇಕು, ಬೇರೆ ರೀತಿಯಿಂದ ಆಗಲಾರದು. ಸಾಕ್ಷಿಯ ಸಿದ್ಧಿಯು ಪ್ರಮಾಣದಿಂದಾಗಲಿ ಅದಿಲ್ಲದೆ ಆಗಲಿ ಆಗಬಹುದು. ಆದರೆ ಪ್ರಮಾಣವಿಲ್ಲದೆ ಇರುವ ಆತ್ಮಸಿದ್ಧಿಯು ಅಜ್ಞನಿಗೆ ಉಪಯೋಗವಿಲ್ಲ. ನೋಡಿ ಹೇಗೆ ಹೇಳ್ತಾರೆ ನೋಡಿ. ಇದು ಹೇಳುವಾಗ ನಮ್ಗೆ ಕೇಳುವಾಗ ಇದು ಸರಿನ ಐತಿಲ್ರಿ ಅಂತ ಅನಿಸುತ್ತೆ. ಬೇರೆ ರೀತಿಯಿಂದ ಆಗಲಾರದು, ಏನೋ ಪ್ರಮಾಣ ಇಲ್ಲದನ ಆತ್ಮಸಿದ್ಧಿ ಅಜ್ಞನಿಗೆ ಮಾಡ್ಲಿಕ್ಕಾಗೋದೇ ಇಲ್ಲ ಅಂತ ಹೇಳಿ ಇವ ಅಜ್ಞ ಅಂತ ಮೊದಲ ಸಿದ್ಧ ಮಾಡ್ಕೊಂಡ್ಬಿಟ್ಟ. ಸಾಕ್ಷಿಯ ಸಿದ್ಧಿಯು ಪ್ರಮಾಣದಿಂದಾಗಲಿ ಅದಿಲ್ಲದೆ ಆಗಲಿ ಆಗಬಹುದು. ಸಾಕ್ಷಿ ಸಿದ್ಧಿ ಎಷ್ಟು ವಿಪರ್ಯಾಸದ ನೋಡ್ರಿ ಇಲ್ಲಿ. ಆದರೆ ಪ್ರಮಾಣವಿಲ್ಲದೆ ಇರುವ ಆತ್ಮಸಿದ್ಧಿಯು ಅಜ್ಞನಿಗೆ ಉಪಯೋಗವಿಲ್ಲ. ನೋಡ್ರಿ, ಇದುವರೆಗಿನ ವಿಚಾರದಿಂದ ಏನು ಸಿದ್ಧವಾಯಿತೆಂದರೆ ಅಜ್ಞನಾದ ಶಿಷ್ಯನಿಗೆ ಪ್ರಮಾಣದಿಂದಲೇ ವಸ್ತುವನ್ನು ತಿಳಿಸಿ ಕೊಡಬೇಕಲ್ಲದೆ ಸುಮ್ಮನೆ ಯಾವುದನ್ನಾದರೂ ಅಲ್ಲಗಳೆಯುವುದರಿಂದ ತಿಳಿಯಪಡಿಸುವುದಕ್ಕೆ ಆಗುವುದಿಲ್ಲ. ಪೂರ್ವ ಪಕ್ಷಿ ಅಜ್ಞನನ್ನ ಪ್ರಮುಖವನ್ನಾಗಿಟ್ಟುಕೊಂಡು ನೇತಿಗಳೆಯುವುದರಿಂದ ಅವರ ಜ್ಞಾನ ಆಗೋದೇ ಇಲ್ಲ, ಏನಾದ್ರೂ ಪ್ರಮಾಣದಿಂದ ಆತ್ಮನನ್ನು ಸಿದ್ಧಿ ಮಾಡಿ ತೋರಿಸ್ರಿ ಅಂದ್ರೆ ಅವ್ರ ಜ್ಞಾನ ಆಗ್ತತಿ, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತಿಲ್ಲ ಅವರು ಅಭಿಮತ. ಸುಮ್ಮನೆ ಯಾವುದನ್ನಾದರೂ ಅಲ್ಲಗಳೆಯುವುದರಿಂದ ತಿಳಿಯಪಡಿಸುವುದಕ್ಕೆ ಆಗುವುದಿಲ್ಲ. ಹೀಗೆಯೇ ಸಾಕ್ಷಿಯ ಸಿದ್ಧಿಗೂ ಪ್ರಮಾಣವು ಅವಶ್ಯವಾಗಿದೆ.
ಒಪ್ತೀರಾ ಈ ಮಾತನ್ನ? ಸಾಕ್ಷಿಯ ಸಿದ್ಧಿಗೂ ಪ್ರಮಾಣವು ಅವಶ್ಯವಾಗಿದೆ. ಪೂರ್ವ ಪಕ್ಷಿ ಅಭಿಪ್ರಾಯಗಳು. ಪ್ರಮಾಣ ಇಲ್ಲದ ಸಾಕ್ಷಿ ಸಿದ್ಧ ಆಗೋದೇ ಇಲ್ಲ. ಒಪ್ಲಿಕ್ ಉಂಟಾ? ನೋಡ್ರಿ ಹಾಗೆ ಹೇಳ್ತಾರೆ. ಸಾಕ್ಷಿಯು ಸ್ವಯಂ ಸಿದ್ಧನಾಗಿದ್ದರು ಅಜ್ಞನಿಗೆ ಆ ಸ್ವತಃ ಸಿದ್ಧಿಯಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಎರಡು ಹೇಳ್ತಾನವ. ಹೀಗೆ ಸಾಕ್ಷಿ ಸಿದ್ಧಿಗೂ ಪ್ರಮಾಣವು ಅವಶ್ಯವಾಗಿದೆ ಅಂತಲೂ ಹೇಳ್ತಾನ. ಸಾಕ್ಷಿಯು ಸ್ವಯಂ ಸಿದ್ಧನಾಗಿದ್ದರು ಅಜ್ಞನಿಗೆ ಆ ಸ್ವತಃ ಸಿದ್ಧಿಯಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಏಕೆಂದರೆ ಅವನು ತಾನು ಪ್ರಮಾತೃವೆಂದೇ ತಿಳಿದುಕೊಂಡಿರುತ್ತಾನಾದ್ದರಿಂದ. ನಾನು ಪ್ರಮಾತೃ ಅಂತ ಮೊದಲೇ ತಿಳ್ಕೊಂಡ್ಬಿಟ್ಟಾನ. ಅವನಿಗೆ ಪ್ರಮಾಣದಿಂದಲೇ ತಿಳುವಳಿಕೆ ಆಗಬೇಕಾಗಿರುತ್ತದೆ. ನೋಡ್, ನಾವು ಯಾರ್ಯಾರು ಈ ಪ್ರಮಾತೃವನ್ನಿಟ್ಟುಕೊಂಡು ವ್ಯವಹಾರ ಮಾಡ್ತೇವೆ ಅವರೆಲ್ಲ ಅಜ್ಞರ ದೃಷ್ಟಿಯೊಳಗೆ ಸೇರಿಸ್ಬಿಟ್ಟವ ಪೂರ್ವ ಪಕ್ಷಿ. ಪ್ರಮಾತೃವಿನಿಂದೊಡಗೂಡಿ ಯಾರು ವ್ಯವಹಾರ ಮಾಡ್ತಾರೆ ಅವರೆಲ್ಲ ಅಜ್ಞರ. ಏಕೆಂದರೆ ಅವನು ತಾನು ಪ್ರಮಾತೃವೆಂದೇ ತಿಳಿದುಕೊಂಡಿರುತ್ತಾನಾದ್ದರಿಂದ. ಸಾಕ್ಷಿ ಅವ ಸ್ವಯಂ ಸಿದ್ಧ ರೂಪದೊಳಗಿದ್ದಾನಂತೂ ಗೊತ್ತಿಲ್ಲ ಅವಾಗ, ಅಥವಾ ಯಾವ್ದಾದ್ರು ಪ್ರಮಾಣದಿಂದ ಗೊತ್ತೈಸ್ಕೊಂಡ್ರು ಗೊತ್ತಕ್ಕಣ ಎಂಬುದು ಗೊತ್ತಿಲ್ಲ ಅವನಿಗೆ. ಏಕೆಂದ್ರೆ ಅವನು ತಾನು ಪ್ರಮಾತೃವೆಂದೇ ತಿಳಿದುಕೊಂಡಿರುತ್ತಾನಾದ್ದರಿಂದ ಅವನಿಗೆ ಪ್ರಮಾಣದಿಂದಲೇ ತಿಳುವಳಿಕೆಯಾಗಬೇಕಾಗಿರುತ್ತದೆ. ಇಲ್ಲಿ ಏನ ಅಭಿಪ್ರಾಯ ಆಯ್ತು? ಆ ಪೂರ್ವ ಪಕ್ಷಿ ಅಭಿಪ್ರಾಯ ನಿಶ್ಚಿತವಾಗಿ ಏನ್ ಮಾಡ್ಕೊಂಡ್ರಿ? ಅಂತೂ ಪ್ರಮಾಣಕ್ಕ ಆತ್ಮಸ್ವರೂಪ ವಿಷಯಕತಿ ಅಂತ ಒಪ್ಕೊಂಡಂಗಾತಲ್ಲ. ಅಜ್ಞನ ಸಲುವಾಗಿ ಇಡೀ ಶಾಸ್ತ್ರವನ್ನ ನೋಡ. ಅಜ್ಞನಿಗೆ ಯಾವ ರೀತಿ ಬೋಧ ಮಾಡಿದ್ರೆ ಅವ ಸುಜ್ಞಾನಿ ಆಗ್ತಾನ ಅಂತ ಗೊತ್ತದ ಆತನಿಗೆ. ಆದ್ರೆ ಪೂರ್ವ ಪಕ್ಷಿ ಈ ರೀತಿ ಪ್ರಮಾಣದಿಂದೊಡಗೂಡಿನ ಅಜ್ಞನಿಗೆ ಸಾಕ್ಷಿ ಸಿದ್ಧಿ ಆಗ್ತೈತಿ ವಿನಃ ಇಲ್ಲ ಅಂದ್ರೆ ಆಗುವುದಿಲ್ಲ. ಯಾವ್ದಾರು ಒಂದನ್ನು ನೀನೇತಿ ಹೇಳೋದು ಅದಲ್ಲ ಇದಲ್ಲ ಅಂತ ಹೇಳಿದ್ರೆ ಅವಾಗದ ಆಗುವುದಿಲ್ಲ ಅಜ್ಞನಿಗೆ ಅಂತ ಅಭಿಪ್ರಾಯ. ಅಂತೂ ಇದರಿಂದ ಏನು ಸಿದ್ಧ ಆಗ್ತೈತಿ ಅಂದ್ರೆ ಪ್ರಮಾಣಾದಿಗಳಿಗೆ ನಮ್ಮ ಆತ್ಮನು ಅಥವಾ ಪರಬ್ರಹ್ಮನು ವಿಷಯನಾಗ್ತಾನ ಅಂತ ಒಪ್ಕೋಬೇಕಾಗತ್ತೆ. ಯಾಕಂದ್ರೆ ಇವ ಪ್ರಮಾತೃ ಅಂತ ನಂಬ್ಕೊಂಡ್ಬಿಟ್ಟ. ನಾನು ಪ್ರಮಾತೃ ಅಂತ, ತಾನು ಪ್ರಮಾತೃ ಅಂತ ನಂಬ್ಕೊಂಡಾನ. ಅವಾಗ ಸಾಕ್ಷಿ ಪರಿಚಯನೇ ಇಲ್ಲ, ಆತ್ಮನ ಪರಿಚಯನೇ ಇಲ್ಲ. ಇಂಥ ಅಜ್ಞಮ ಅವನಿಗೆ ನೀವು ಪ್ರಮಾಣದಿಂದ ಬೋಧ ಮಾಡ್ಬೇಕಂತ ಹೇಳ್ತದೆ ನೋಡಿ. ಶಬ್ದ ಪ್ರಮಾಣ ಇರ್ಬೋದು, ಅನುಮಾನ ಪ್ರಮಾಣ ಇರ್ಬೋದು, ಪ್ರತ್ಯಕ್ಷ ಪ್ರಮಾಣ ಇರ್ಬೋದು. ಈಗ ಪ್ರಮಾಣಗಳನ್ನು ಬಳಸಿಕೊಂಡು ಅವನು ಬೋಧ ಮಾಡಬೇಕು ಅಂತ ಹೇಳಿ ಇಲ್ಲೇ ಮುಂದೆ ಅದನ್ನ ಬೆಳ್ಕೊಂಡು ಹೋಗ್ತದೆ. ಇಲ್ಲೇ ತಸ್ಯೈವ ಜ್ಞತ್ವಂ ಇಷ್ಟಂ ಚೇತ್ ಜ್ಞಾತತ್ವೇ ಅನ್ಯಮತಿರ್ಭವೇತ್ ಅನ್ಯಶೈವ ಅಜ್ಞತಾಯಾಂಚ ತದ್ವಿಜ್ಞಾನೇ ಧ್ರುವ ಭವೇತ್. ಅವನೇ ಅಜ್ಞನೆಂದು ಇಟ್ಟುಕೊಂಡರೆ ಅವನು ಜ್ಞಾತನಾಗುವುದಕ್ಕೆ ಮತ್ತೊಂದು ಜ್ಞಾನವು ಬೇಕಾಗುವುದು. ನಾನು ಅಜ್ಞಾನಿ ಅಂತ ನಂಬಿಕೊಂಡಿರ್ತಾನಲ್ಲ, ಅವಾಗ ಜ್ಞಾತವನಾಗುವುದಕ್ಕೆ, ಜ್ಞಾನ ಬರುವುದಕ್ಕೆ ಮತ್ತೊಂದು ಜ್ಞಾನ ಬೇಕಾಗುವುದು. ಮತ್ತೊಬ್ಬನು ಅಜ್ಞನೆಂದಾದರೂ ಅವನು ಜ್ಞಾತನಾಗುವುದಕ್ಕೆ ಅವಶ್ಯವಾಗಿ ಮತ್ತೊಂದು ಜ್ಞಾನವೂ ಬೇಕು. ನಾ ಅಜ್ಞಾನಿ, ನಾ ಅಜ್ಞದೇನಿ ಅಂತ ತಿಳ್ಕೊಂಡಾಗ ನಾ ಜ್ಞಾನ
ಯಾಗ ಪಡ್ಕೋಬೇಕು ಅಂದ್ರೆ ಮತ್ತೊಂದು ಜ್ಞಾನದಿಂದನೇ ಬರ್ಬೇಕು ಅಲ್ವಾ? ಜ್ಞಾನದೊಳಗೆ ಭೇದತೆಗಳಿಲ್ಲ ನೋಡಿ. ಯಾವ ರೂಪದಿಂದ ಹಿಡ್ಕೊಂಡ್ರು ಇಲ್ಲೇ ನಾವೇನ್ ಮಾಡ್ಕೊತಾನೆ, ಇಲ್ಲೇ ಸಾಕ್ಷಿಯನ್ನೇ ಅಜ್ಞನೆಂದು ಇಟ್ಟುಕೊಳ್ಳಿರಿ. ಎಷ್ಟು ಮಾರ್ಮಿಕವಾಗಿ ಒಬ್ಬ ಅಜ್ಞನ ಸಂಬಂಧ ಇಡೀ ಶಾಸ್ತ್ರದ ಸಿದ್ಧಾಂತವನ್ನ ಅಜ್ಞತ್ವ ಕರೀಲಿಕ್ಕೆ ಸಾಕಷ್ಟು ಮಾರ್ಗಗಳುಂಟು. ಈಗಲ್ಲ ಇದು ಅಜ್ಞತ್ವ ಕಳೀಲಿಕ್ಕೆ. ಸಾಕ್ಷಿಯನ್ನೇ ಅಜ್ಞನೆಂದು ಇಟ್ಟುಕೊಳ್ಳಿರಿ, ಅಥವಾ ಸಾಕ್ಷಿಗಿಂತ ಬೇರೆಯಾದ ಅಹಂಪ್ರತ್ಯ ಗಮ್ಯನಾದ ಆತ್ಮನನ್ನು ಅಜ್ಞನೆಂದೇ ಇಟ್ಟುಕೊಳ್ಳಿರಿ. ಪ್ರಮಾಣವಿಲ್ಲದೆ ಜ್ಞಾನವಿಲ್ಲ, ಜ್ಞಾನ ಉಂಟಾಗದೆ ಅಜ್ಞಾನ ನಾಶವಾಗಿ ಆತ್ಮಸ್ವರೂಪವು ತಿಳಿಯ ಬರುವ ಹಾಗಿಲ್ಲ ಎಂಬುದು ಶ್ಲೋಕದ ಅಭಿಪ್ರಾಯ. ಇದು ಹುಚ್ಚು ಹೋಗೋ ತನಕ ಮದುವೆ ಆಗುದಿಲ್ಲ, ಮದುವೆ ಆಗೋ ತನಕ ಹುಚ್ಚು ಬಿಡುವುದಿಲ್ಲ. ಎರಡು ಅವರೇ ಇಲ್ಲವ ಕೊನೆವರೆಗೆ. ಆ ಲೆಕ್ಕವಾಗದ ಇದು ಪೂರ್ವ ಪಕ್ಷಿ ಅಭಿಪ್ರಾಯಗಳು. ಯಾಕ ಸಾಕ್ಷಿಯನ್ನೇ ಅಜ್ಞನೆಂದು ಇಟ್ಟುಕೊಂಡ್ರೆ ಅವನ ಅಜ್ಞಾನಿಗೆ ಆ ಸಾಕ್ಷಿನನ್ನ ವಿಷಯವನ್ನಾಗಿ ಮಾಡಿಕೊಂಡು ಪ್ರಮಾಣದಿಂದ ಅದನ್ನು ಪುಷ್ಟಿಗೊಳಿಸ್ರಿ ಅಂತವ್ರ ಅಭಿಪ್ರಾಯ. ನೋಡಲ್ಲಿ ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಪ್ರಮಾಣವಿಲ್ಲದೆ ಜ್ಞಾನವಿಲ್ಲ, ಜ್ಞಾನ ಉಂಟಾಗದೆ ಅಜ್ಞಾನ ನಾಶವಾಗಿ ಆತ್ಮಸ್ವರೂಪ ತಿಳಿಯ ಬರುವ ಹಾಗಿಲ್ಲ ಎಂಬುದು ಶ್ಲೋಕದ ಅಭಿಪ್ರಾಯ. ಸಾಕ್ಷಿಯೇ ಶ್ರೋತೃವೆಂದು ಹಿಂದೆ 111ನೇ ಶ್ಲೋಕದಲ್ಲಿ ಹೇಳಿದ್ದನ್ನು ಇಲ್ಲಿ ನೆನಪಿಟ್ಟರೆ, ಸಾಕ್ಷಿ ಚೈತನ್ಯದಲ್ಲಿಯೇ ಅಜ್ಞನೆಂಬ ವ್ಯವಹಾರವು ಇರುವುದೆಂದು ಹೇಳಬೇಕಾಗುತ್ತದೆ. ಸಾಕ್ಷಿನ ಶ್ರೋತೃ ಅಂತ ಇಟ್ಕೊಂಡ್ಬಿಟ್ರೆ ಅಜ್ಞ, ಅವ ಅಜ್ಞಾನದಿಂದ ಕೂಡ್ಯಾನ, ಪ್ರಕಾಶನೂ ಐತಿ ಕತ್ತಿನೂ ಐತಿ ಅಂತ ಒಪ್ಕೋಬೇಕಾಗತ್ತ. ಒಬ್ಬ ಅಜ್ಞನಿಗೆ ಬೋಧನೆ ಮಾಡಬೇಕಾದ್ರೆ ನೀವು ಪ್ರಮಾಣ ಇಟ್ಟುಕೊಂಡ ಬೋಧನೆ ಮಾಡಬೇಕು ಅಂತ ಹೇಳ್ತಾರಲ್ಲ. ಪ್ರಮಾಣದ ಅವಶ್ಯಕತೆ ಇದೆಯೋ ಇಲ್ಲೋ ಅಂತ ನಾವಿಲ್ಲಿ ಸಾಧಕರು ನೋಡ್ಕೋಬೇಕಾಗಿದೆ. ಪ್ರಮಾಣ ಇರ್ಲಿಲ್ಲ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಹೆಂಗತ್ತೆ ರೀ? ಪ್ರಮಾಣ ಕಲಿಸ್ಕೊಂಡ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ಬಿಟ್ಟೆ ಜಗತ್ತು. ಎಲ್ಲರೂ ಹಂಗನೆ ಹೇಳಿದ್ರು. ಅದಕ್ಕೆ ಯಥಾರ್ಥವಾಗಿ ಇಲ್ಲಿ ಅನುಭವಕ್ಕೆ ಅನುಸರಿಸಿಕೊಂಡು ನೋಡು, ಸಾಕ್ಷಿಯೇ ಶ್ರೋತೃವೆಂದು ಹಿಂದೆ 11ನೇ ಶ್ಲೋಕದವರು ಹೇಳಿದ್ದನ್ನು ಇಲ್ಲಿ ನೆನಪಿಟ್ಟರೆ, ಸಾಕ್ಷಿ ಚೈತನ್ಯದಲ್ಲಿಯೇ ಅಜ್ಞನೆಂಬ ವ್ಯವಹಾರವು ಇರುವುದೆಂದು ಹೇಳಬೇಕಾಗುತ್ತದೆ. ಆದ್ದರಿಂದ ಸಾಕ್ಷಿಯೇ ವ್ಯವಹಾರದ ದೃಷ್ಟಿಯಲ್ಲಿ ಅಜ್ಞನು. ಒಪ್ಪಕ್ಕಾಗತ್ತ ಇವೆ. ಅವನಿಗೆ ತತ್ವಮಸಿ ಎಂಬ ವಾಕ್ಯ ಪ್ರಮಾಣದಿಂದ ನೋಡ, ಮೊದಲ ಆ ಸಾಕ್ಷಿ ಅಜ್ಞ ಸ್ವರೂಪನಾಗಿರ್ತಾನ. ಅವನಿಗೆ ತತ್ವಮಸಿ ಎಂಬ ವಾಕ್ಯ ಪ್ರಮಾಣದಿಂದ ಅಜ್ಞಾನ ಹೋಗುತ್ತದೆ. ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಅಜ್ಞನೂ ಇಲ್ಲ, ಅಜ್ಞಾನ ನಾಶಕ್ಕಾಗಿ ಪ್ರಮಾಣವೂ ಬೇಕಿಲ್ಲ ಎಂಬುದೇ ಸಿದ್ಧಾಂತವಾಯಿತು. ಪೂರ್ವ ಪಕ್ಷಿ ನಮ್ಮ ಅನಿಸಿಕೆಗಳನ್ನ ಅಲ್ಲಿ ಹಂಗೆ ಹೇಳ್ಕೊಂಡ್ ಬಂದಿರ್ತಾರೆ. ಎಲ್ಲದಕ್ಕೂ ಪ್ರಮಾಣ, ವ್ಯವಹಾರದೊಳಗೆ ಪ್ರಮಾಣ ಬಳಸಿಕೊಂಡು ಇಂಥದ್ದು ವಸ್ತು ಅಂತ ನಿರ್ಣಯ ಮಾಡಕ್ ಬೇಕಾಗ್ತದೆ. ಇಲ್ಲ ಅಂತಲ್ಲ, ಪ್ರಮಾಣ ಕೊಡ್ರಿ ಅದಕ್ಕಂತ. ಆದ್ರೆ ಈ ಸಾಕ್ಷಿ ಅಥವಾ ಆತ್ಮನಿಗೆ ಈ ಪ್ರಮಾಣದಿಂದ ಪ್ರಯೋಜನ ಏನೈತಿ ಅಂತ ಸಾಧಕ ನೋಡ್ಕೋಬೇಕು. ಪ್ರಮಾಣಕ್ಕೆ ವಿಷಯ ಅಲ್ಲ ಅಂತ ಶ್ರುತಿ ಪ್ರಮಾಣಾದಿಗಳದಾವ. ಯಾವುದಕ್ಕೂ ವಿಷಯ ಅಲ್ಲ. ಶಬ್ದ, ಅನುಮಾನ, ಉಪಪತ್ತಿ, ಉಪಲಬ್ಧಿ ಏನು ಪ್ರಮಾಣಗಳದಾವ, ಯಾವಕ್ಕೂ ಲಭ್ಯ ಅಲ್ಲ, ವಿಷಯ ಆಗುದಿಲ್ಲ.
ತತ್ವಮಸಿ ಎಂಬ ವಾಕ್ಯ ಪ್ರಮಾಣದಿಂದ ಅಜ್ಞಾನ ಹೋಗುತ್ತದೆ. ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಅಜ್ಞಾನವೂ ಇಲ್ಲ, ಅಜ್ಞಾನ ನಾಶಕ್ಕಾಗಿ ಪ್ರಮಾಣವು ಬೇಕಿಲ್ಲ ಎಂಬುದೇ ಸಿದ್ಧಾಂತವಾಯಿತು. ಪ್ರಕೃತವೇನೆಂದರೆ ಪ್ರಮಾಣದ ಹಂಗಿಲ್ಲದೆ ಅಜ್ಞನಿಗೆ ಬೋಧೆಯನ್ನು ಮಾಡುವುದು ಆಗಲ್ಲ. ಆ ಪ್ರಮಾಣವು ಆಭಾಸದ ಮೂಲಕವಾಗಿ ಚೈತನ್ಯವನ್ನು ತಿಳಿಸುತ್ತದೆ. ಇದನ್ನು ಒಪ್ಪದಿದ್ದರೆ ಸಾಕ್ಷಿಯ ಸಿದ್ಧಿಯೇ ಆಗುವುದಿಲ್ಲ. ಪ್ರಮಾಣಕ್ಕೆ ವಿಷಯ ಅಲ್ಲ, ಯಾವ ಪ್ರಮಾಣ ಬಳಸಿದ್ರು ಆ ವಿಷಯ ಅಲ್ಲ. ನಾವು ಆಭಾಸ ಗೋರಿ ಯಾಕೆ ಬೇಕು, ಪ್ರಮಾಣದಿಂದ ಆಗ್ಬೇಕಲ್ಲ ಅಂತ ಪೂರ್ವ ಪಕ್ಷಿ ಏನು ಆಕ್ಷೇಪ ಮಾಡಿದ್ದ, ಅದು ಸಿದ್ಧಿಸುವುದಿಲ್ಲ. ಆದ್ರೆ ಆಭಾಸದ ಮೂಲಕವಾಗಿ ಚೈತನ್ಯವನ್ನು ತಿಳಿಸುತ್ತದೆ. ಇದನ್ನು ಒಪ್ಪದಿದ್ದರೆ ಸಾಕ್ಷಿಯ ಸಿದ್ಧಿಯೇ ಆಗುವುದಿಲ್ಲ. ಅದಕ್ಕೆ ಜ್ಞಾತತಃ ಸ್ವ ಆತ್ಮಲಾಭೋ ವಾ ಸಿದ್ಧಿ ಸ್ಯಾತ್ ಅನ್ಯತ್ ಏವ ವಾ ಜ್ಞಾತತ್ವೇ ಅನಂತರೋ ಉಕ್ತೌ ತ್ವಂ ಪಕ್ಷೌ ಸಂಸ್ಮರ್ತುಂ ಅರ್ಹಸಿ. ಸಿದ್ಧಿಶಾತ್ ಸ್ವ ಆತ್ಮಲಾಭಶ್ಚ ಅದ್ಯೆ ತತ್ರ ನಿರರ್ಥಕಃ ಯತ್ರ ತತ್ರ ನಿರರ್ಥಕಃ. ಸರ್ವಲೋಕ ಪ್ರಸಿದ್ಧ್ವಾ ಸ್ವಹೇತುಭ್ಯಸ್ತು ವಸ್ತುನಃ ಜ್ಞಾನ ಜ್ಞೇಯಾದಿ ವಾದೇ ಅತಃ ಸಿದ್ಧಿಜ್ಞಾತತ್ವಂ ಉಚ್ಯತೆ. ಅಧ್ಯಕ್ಷಯೋಃ ಸಿದ್ಧಿರ್ಜ್ಞೇಯತ್ವಂ ನ ಆತ್ಮಲಾಭಾತ್. ನೋಡ್ರಿ, ಜ್ಞಾತತ ಸ್ವ ಆತ್ಮಲಾಭೋ ವಾ ಸಿದ್ಧಿ ಸ್ಯಾದ್ ಅನ್ಯಾದ್ ಏವ ವಾ. ನೋಡಿ ಏನ್ ಹೇಳ್ತಾರ, ಜ್ಞಾತವಾಗುವುದೇ ಸಿದ್ಧಿಯೋ, ಹುಟ್ಟುವುದೇ ಸಿದ್ಧಿಯೋ, ಇನ್ನು ಬೇರೆ ಯಾವ್ದಾದ್ರು ಒಂದು, ಇನ್ನು ಮೂರನ್ನು ಹೇಳ್ಕೊಂಡು ಬಂದಾರೆ. ಜ್ಞಾತವಾಗುವುದೇ ಸಿದ್ಧಿಯೋ ಅಥವಾ ಹುಟ್ಟುವುದೇ ಸಿದ್ಧಿಯೋ ಅಥವಾ ಇನ್ನೊಂದು ಬೇರೆ ಯಾವ್ದಾದ್ರು ಒಂದು. ಜ್ಞಾತವಾಗುವುದು ಅಂದ್ರೆ ತಿಳಿಯುವುದು, ತಿಳಿಯುವುದರಿಂದ ಸಿದ್ಧ ಆಗ್ತಕ್ಕೋ ಅಥವಾ ಹುಟ್ಟಿದ್ರಿಂದ ಅದು ಸಿದ್ಧ ಆಗ್ತಕ್ಕೋ. ಅನುಭವಕ್ಕನುಸರಿಸಿಕೊಂಡು ನೋಡಿ. ಮನುಷ್ಯ ಹುಟ್ಟಿದ್ಲೆ ನಂಗೆ ಸಿದ್ಧ ಆಗ್ತಾನ್ರಿ, ಮನುಷ್ಯ ಹುಟ್ಟಿದಾಗ ಸಿದ್ಧ ಆಗ್ತಾನಲ್ಲ ಅವನು. ಇಲ್ಲಿ ಎರಡೂರ ಜ್ಞಾತವಾಗುವುದೇ ಸಿದ್ಧಿಯೋ ಅಥವಾ ಹುಟ್ಟುವುದೇ ಸಿದ್ಧಿಯೋ. ಇಲ್ಲಿ ಸಾಕ್ಷಿ ಸಿದ್ಧಿ ಮಾಡಕತ್ತಾರಲ್ಲ, ಸಾಕ್ಷಿ ಹೇಗೆ ನಿರ್ಣಯ ಆಗ್ತಾನ? ಸಾಕ್ಷಿಯನ್ನು ತಿಳಿಯುವುದರಲ್ಲಿ ಸಿದ್ಧಿ ಆಗ್ತಾನೋ ಅಥವಾ ಹುಟ್ಟಿರೋಣದಿಂದ ಇರೋಣದಿಂದ ಸಿದ್ಧ ಆಗ್ತಾನೋ? ಜ್ಞಾತವಾಗುವರೇ ಎಂದರೆ ಹಿಂದೆ ಹೇಳಿದ ಎರಡೂ ಪಕ್ಷಗಳನ್ನು ನೀನು ನೆನಪಿಸಿಕೊಳ್ಳಬೇಕು. ಹುಟ್ಟುವುದೇ ಸಿದ್ಧಿಯಾದರೆ ಅದಕ್ಕಾಗಿ ಯತ್ನವನ್ನು ಮಾಡುವುದು ವ್ಯರ್ಥವು. ಜ್ಞಾತವಾಗುವುದ ಸಿದ್ಧಾರ್ಥತಿ ಅಂತಂದ್ರೆ ಹಿಂದಿನ ಎರಡು ಪಕ್ಷಗಳನ್ನು ನೀನು ನೆನಪಿಸಿಕೊಳ್ಳಬೇಕು. ಅಲ್ಲೇ ಹುಟ್ಟುವುದೇ ಸಿದ್ಧಿಯಾದರೆ ಅದಕ್ಕಾಗಿ ಯತ್ನವನ್ನು ಮಾಡುವುದು ವ್ಯರ್ಥವು. ಮೊದಲು ಸಿದ್ಧ ಐತಲ್ಲ ಹುಟ್ಟಿ. ಏಕೆಂದರೆ ಆಯಾ ಹೇತುಗಳಿಂದ ವಸ್ತು ಹುಟ್ಟುವುದೆಂಬುದು ಎಲ್ಲಾ ಜನರಿಗೂ ತಿಳಿದೇ ಇರುತ್ತದೆ. ಆದ್ದರಿಂದ ಜ್ಞಾನ ಜ್ಞೇಯ ಮುಂತಾದದ್ದರ ವಿಚಾರದಲ್ಲಿ ಜ್ಞಾತತ್ವವೇ ಸಿದ್ಧಿ ಎನಿಸುತ್ತದೆ. ಜ್ಞಾನ ಜ್ಞೇಯ ಮುಂತಾದರ ವಿಚಾರದಲ್ಲಿ ಹುಟ್ಟುವುದರಿಂದ ಸಿದ್ಧಿ ಆಗುವುದಿಲ್ಲ. ಆತ್ಮ ಹುಟ್ಟಿಲ್ಲ, ಹುಟ್ಟುವುದರಿಂದ ಸಿದ್ಧಿ ಆಗುವುದಿಲ್ಲ, ತಿಳಿಯುವುದರಿಂದ ಸಿದ್ಧಿ ಆಗ್ತದೆ. ಸಾಕ್ಷಿಯು ಸಾಕ್ಷ್ಯವು ಸಿದ್ಧಿಯಾಗುವುದೇ ಅಂದರೆ ತಿಳಿಯ ಬರುವುದೇ ಹೊರತು ಹುಟ್ಟುವುದಲ್ಲ.
ಇನ್ನು ಅದನ್ನ ಎರಡೂ ಪ್ರಕ್ರಿಯೆಗಳನ್ನು ಹೇಳ್ತಾರೆ ನೋಡಿ. ಆತ್ಮನು ಸಿದ್ಧನಾಗಿಯೇ ಇರುವುದರಿಂದ ಪ್ರಮಾಣವು ಬೇಕಿಲ್ಲ ಎಂಬುದಲ್ಲವೇ ಪೂರ್ವ ಪಕ್ಷಿಯ ಅಭಿಪ್ರಾಯ. ಆತ್ಮನು ಸಿದ್ಧನಾಗಿಯೇ ಇರುವುದರಿಂದ ಪ್ರಮಾಣವು ಬೇಕಿಲ್ಲ ಅವನ ಅಭಿಪ್ರಾಯ. ಈ ವಾದದಲ್ಲಿ ಸಿದ್ಧನಾಗಿರುವುದೆಂದರೆ ಏನರ್ಥ? ಆತ್ಮನು ಸಿದ್ಧನಾಗಿಯೇ ಇರುವುದರಿಂದ ಪ್ರಮಾಣ ಎದಕ್ಕೆ ಬೇಕದಕ್ಕೆ ಅವನು ಸ್ವತಃ ಸಿದ್ಧ ಇದ್ದಾನಲ್ಲ. ಸಿದ್ಧನಾಗಿರುವುದೆಂದರೆ ಏನರ್ಥ? ಗಡಿಗೆಯು ಸಿದ್ಧವಾಗುವುದೆಂದರೆ ಹುಟ್ಟುವುದೆಂದೋ ತಿಳಿಯ ಬರುವುದೆಂದೋ ಅರ್ಥವಾಗುತ್ತದೆ. ಎರಡೂ ಅರ್ಥ ಆಗ್ತದಲ್ಲ, ಇವೆರಡು ನೆನಪಿಟ್ಟಿರ್ಬೇಕು. ಗಡಿಗೆಯು ಸಿದ್ಧವಾಗುವುದೆಂದರೆ ಹುಟ್ಟುವುದೆಂದೋ ತಿಳಿಯ ಬರುವುದೆಂದೋ ಅರ್ಥವಾಗುತ್ತದೆ. ಕುಂಬಾರರ ಮನೆಯಲ್ಲಿ ಗಡಿಗೆಯು ಸಿದ್ಧವಾಗುತ್ತದೆ ಎಂದರೆ ಮಣ್ಣು, ಕೋಲು, ತಿಗರಿ ಮುಂತಾದವುಗಳ ಸಹಾಯದಿಂದ ಉಂಟಾಗುತ್ತದೆ ಎಂದರ್ಥ. ಸಿದ್ಧ ಮಾಡಬೇಕಾದ್ರೆ ಇವೆಲ್ಲ ಸಹಕಾರಿ ಕಾರಣಗಳು ಬೇಕು. ಪ್ರಮಾಣದಿಂದ ವಸ್ತು ಸಿದ್ಧಿಯಾಗುತ್ತದೆ ಎಂದರೆ ಈಗಲ್ಲ. ಏಕೆಂದರೆ ಪ್ರಮಾಣವು ಇಲ್ಲದ ವಸ್ತುವನ್ನು ಉಂಟು ಮಾಡುವುದಿಲ್ಲ. ಏನ್ ಹೇಳ್ತಾರೆ ಅವರು? ಪ್ರಮಾಣವು ಇಲ್ಲದ ವಸ್ತುವನ್ನು ಉಂಟು ಮಾಡುವುದಿಲ್ಲ. ಪ್ರಮಾಣ ಯಾವುದಿದ್ರು ಇದ್ದದ್ದನ್ನು ತೋರಿಸಬಹುದದು. ವಸ್ತುಗಳನ್ನ ಇದ್ದದ್ದನ್ನು ತೋರಿಸಬಹುದು. ಇಲ್ಲದನ್ನು ಸೃಷ್ಟಿ ಮಾಡಕ್ ಬರುತ್ತೆ ಅಂದ್ರೆ ಅದಕ್ಕೆ ಪ್ರಮಾಣಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಪ್ರಮಾಣ ಅಲ್ಲ. ಇಲ್ಲದನ್ನು ಸೃಷ್ಟಿ ಮಾಡಕ್ ಬರ್ತದೆ ಅದಕ್ಕೆ ಪ್ರಮಾಣಗಳಿಗೆ. ಅಲ್ಲೇ ಉತ್ಪತ್ತಿ ಮಾಡ್ಬೇಕಾದ್ರೆ ಕುಂಬಾರ ಗಡಿಗೆ ಮಾಡಬೇಕಾದ್ರೆ ಅವಾಗ ಕೋಲು, ತಿಗರಿ ಮುಂತಾದವುಗಳ ಸಹಾಯದಿಂದ ಉಂಟಾಗುತ್ತದೆ ಎಂದರ್ಥ. ಅವು ಸಹಕಾರಿ ಕಾರಣ, ಅವು ಪ್ರಮಾಣ ಅಲ್ಲ. ವಸ್ತು ಸಿದ್ಧಿಯಾಗುತ್ತದೆ ಎಂದರೆ ಈಗಲ್ಲ. ಪ್ರಮಾಣದಿಂದ ವಸ್ತು ಸಿದ್ಧಿಯಾಗುತ್ತದೆ ಎಂದರೆ ಈಗಲ್ಲ. ಏಕೆಂದರೆ ಪ್ರಮಾಣವು ಇಲ್ಲದ ವಸ್ತುವನ್ನು ಉಂಟು ಮಾಡುವುದಿಲ್ಲ, ಇದ್ದದ್ದನ್ನು ತಿಳಿಸುತ್ತದೆ. ಹೀಗಿರುವಲ್ಲಿ ಅಜ್ಞನಿಗೆ ಸಾಕ್ಷಿಯ ಸಿದ್ಧಿ ಹೇಗಾಗುತ್ತದೆ? ಪೂರ್ವಪಕ್ಷಿ ಅಭಿಪ್ರಾಯ ಪ್ರಮಾಣದಿಂದ ನಾವು ತಿಳಿಸಕ್ ಬರ್ತತಿ ಅಂತ ಹೇಳಿದ್ರ ಪ್ರಮಾಣದಿಂದ ವಸ್ತುನ ಸಿದ್ಧಿ ಆಗುವುದಿಲ್ಲ. ಇಲ್ಲಿ ನೋಡ್ರಿ ಹೇಳ್ತಾರ ಮುಂದೆ. ಇಲ್ಲಿ ಅಜ್ಞನಿಗೆ ಸಾಕ್ಷಿ ಸಿದ್ಧಿ ಹೇಗಾಗುತ್ತದೆ ಎಂಬ ವಿಚಾರದಲ್ಲಿ ಸಾಕ್ಷಿಯು ತಾನೇ ಇದೆ, ಏತದಿಂದಲೂ ಉಂಟಾಗುವುದಿಲ್ಲ ಎಂಬ ಉತ್ತರವನ್ನು ಕೊಡಬಹುದೇ? ಆತ್ಮನು ತಾನೇ ಇರಬಹುದು, ಆದರೆ ಅಜ್ಞನಿಗೆ ಅದು ತಿಳಿಯದು. ಆದ್ದರಿಂದ ಪ್ರಮಾಣವು ಅದನ್ನು ತಿಳಿಸಿಕೊಡಬೇಕು. ಗಡಿಗೆಯನ್ನು ಮಾಡುವುದಕ್ಕೆ ಕಾರಣಗಳು ಬೇಕು, ಪ್ರಮಾಣವು ಬೇಡ. ಅದಕ್ಕೆ ಬೇಕು ಪ್ರಮಾಣ ಬೇಕಲ್ಲ ಗಡಿಗೆ ಮಾಡಲಿಕ್ಕೆ. ಸಹಕಾರಿ ಕಾರಣ ಅದನ್ನು ಅರಿತುಕೊಳ್ಳುವುದಕ್ಕೆ ಪ್ರಮಾಣವು ಬೇಕು, ಕಾರಣಗಳ ಬೇಡವಾಗ. ಚಕ್ರದಂಡಾದಿಗಳ ಅವಶ್ಯಕತೆ ಇಲ್ಲ ಆ ಗಡಿಗೆಯನ್ನು ತಿಳ್ಕೋಬೇಕಾದ್ರೆ. ಹೀಗೆ ಸಾಕ್ಷಿ ಸಾಕ್ಷ್ಯ ಇವುಗಳನ್ನು ತಿಳಿಯುವುದಕ್ಕೆ ಪ್ರಮಾಣವು ಬೇಕು. ಪ್ರಮಾಣವಿಲ್ಲದೆ ತಿಳಿಯಬಹುದೆಂಬುದು ಅಜ್ಞಾನವಾಗಿರುತ್ತದೆ ಅಂತ ಪೂರ್ವ ಪಕ್ಷಿ ಈ ದೃಷ್ಟಾಂತವನ್ನು ಕೊಟ್ಟು ನಿರೂಪಣೆ ಮಾಡ್ಕೊಂಡು ಬಂದ ನೋಡ್ರಿ. ಒಂದರಷ್ಟಿಯೊಳಗೆ ಬಹಳ ಹೌದನಿಸ್ತಲ್ಲ ನಮ್ಮ ಬುದ್ಧಿಗೆ. ಇಲ್ಲಿ ಒಂದು ವಿಷಯವನ್ನು ನೆನಪಿಡಬೇಕು. ಏನು? ವೇದಾಂತ ಸಿದ್ಧಾಂತದಲ್ಲಿ ಸಾಕ್ಷಿಯು ಎಂದಿಗೂ ಜ್ಞೇಯವಲ್ಲ. ಹೀಗಿರುವಲ್ಲಿ ಅದನ್ನು ಪ್ರಮಾಣದಿಂದ ಅರಿತುಕೊಳ್ಳಬೇಕು ಎಂಬುದು ಹೇಗೆ ಸರಿ? ಅಜ್ಞಾನ ಇರಲಿ ಸುಜ್ಞಾನ ಇರಲಿ, ಸುಜ್ಞಾನ ದೇವರಿಗೆ ಅಜ್ಞಾನ ದೇವರ ಇರಲಿ, ಅವನು ಪ್ರಮಾಣದಿಂದ ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ, ಅದು ವಿಷಯ ಯಾವುದೇ ಇಲ್ಲ. ಹೀಗಿರುವಲ್ಲಿ ಅದನ್ನು ಪ್ರಮಾಣದಿಂದ ಅರಿತುಕೊಳ್ಳಬೇಕೆಂಬುದು ಹೇಗೆ ಸರಿ?
ಎಂಬ ಸಂಶಯವೊಂದು ನಮಗೆ ಉಂಟಾಗುತ್ತದೆ. ಆದರೆ ಅಜ್ಞನಿಗೆ ಪ್ರಮಾತೃತ್ವ ಬುದ್ಧಿ ಇರುವುದರಿಂದ ಅವನಿಗೆ ಯಾವುದನ್ನು ಅರಿತುಕೊಳ್ಳುವುದಕ್ಕೂ ಪ್ರಮಾಣವೇ ಬೇಕೆನಿಸುವುದು. ಅವ ಪ್ರಮಾತೃವಾಗಿನ ವಿಚಾರ ಮಾಡಕತ್ತ ಅಂದ್ರೆ ಅವನಿಗೆಲ್ಲೂ ಸಾಕ್ಷಿ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಮಾತೃವನನ್ನು ವಿಷಯ ರಾಶಿಯೊಳಗ ಹಾಕಿ ನಿಂತು ನೋಡ್ಕೊಳ್ರಿ ಅಂತ ಪುನಃ ಪುನಃ ಹೇಳ್ತಾರ. ಇಲ್ಲಿವರೆಗೆ ಕೇಳಿರ್ಲಿಕ್ಕಿಲ್ಲ. ಶಂಕರರ ಫಿಲಾಸಫಿ ಒಳಗೆ ಮಾತ್ರ ಅದನ್ನು ವಿಶೇಷವಾಗಿ ಪ್ರಮಾತೃತ್ವವನ್ನು ವಿಷಯ ರಾಶಿಯೊಳಗೆ ಹಾಕಿ ನೋಡ್ಕೊಂಡದ್ದು ಇಲ್ಲೇನ. ಅನ್ಯಂತ್ರ ದಾರ್ಶನಿಕರಲ್ಲಿ ಪ್ರಮಾತೃನ ಇಟ್ಟುಕೊಂಡನ ವ್ಯವಹಾರ ಮಾಡ್ತಾರೆ. ನಾನನ್ನು ವಿಷಯದೊಳಗೆ ಹಾಕಿ ನೋಡೇ ಇಲ್ಲ, ಒಮ್ಮೆನೂ ನೋಡಿಲ್ಲ. ನಿಜೂನ್ರು ಸಾಕಷ್ಟು ಸಾರಿ ಅದನ್ನು ಪ್ರತಿಪಾದನೆ ಮಾಡ್ಯಾರ, ಆದ್ರೂ ಅದನ್ನು ನೋಡ್ಕೊಂಡಿಲ್ಲ ಇವರು. ವ್ಯಾಖ್ಯಾನ ಬರೆಯುವವರಾಗ್ಲಿ ಅಥವಾ ಉಪದೇಶ ಮಾಡುವವರಾಗ್ಲಿ ಅದ್ರ ಇಂಗಿತವನ್ನ ತಿಳಿಸೇ ಕೊಟ್ಟಿಲ್ಲ. ಅವ್ರಿಗೆ ಗೊತ್ತಿದ್ರು ತಿಳಿಸ್ಕೊಟ್ಟಿಲ್ಲೋ ಅಥವಾ ಗೊತ್ತೇ ಇಲ್ಲೋ. ಯಾಕಂದ್ರೆ ಗೊತ್ತಿದ್ರು ತಿಳಿಸಿದ್ರು ಅಂದ್ರೆ ಇವರು ಮತ್ತೆ ತಿಳ್ಕೊಂಡು ನಮಗೆ ನಮಸ್ಕಾರ ಮಾಡೋದಿಲ್ಲ ಅನ್ನೋ ಭಾವನೆ ಇರ್ತದ. ಯಥಾರ್ಥ ಇದ್ದದ್ದನ್ನು ಹೇಳಕ್ಕೆ ಯಾರ್ದೇನ್ರಿ? ಅವರಿಂದ ಏನಾದ್ರೂ ಅಪೇಕ್ಷೆ ಪಡಿಬೇಕಾ ನಮ್ಮ? ಇಂಥ ಜನ ಬಾದ ಈ ರಹಸ್ಯ ಬಿಟ್ಕೊಟ್ಟಿವಿ ಅಂದ್ರ ಹಾಗೆ ಇರ್ತದದು. ಒಂದು ಮತಕ್ಕೆ ಕಟ್ಟು ಬಿದ್ದಿದ್ರು ಅಂದ್ರ ಅವ್ರು ಅದನ್ನು ಗೂಢಾರ್ಥವಾಗಿ ಇಟ್ಕೊಂಡು ಹೋಗ್ಬಿಡ್ತಾರ. ಅದಕ್ಕೆ ಇಲ್ಲೇ ಯಥಾರ್ಥವಾಗಿ ಆ ರಹಸ್ಯವನ್ನು ಹೇಳಕ್ಕೆ ಒಪ್ಪದೇ ಇಲ್ಲ. ಅದಕ್ಕೆ ಇಲ್ಲೇ ಹೀಗಿರುವಲ್ಲಿ ಅದನ್ನು ಪ್ರಮಾಣದಿಂದ ಅರಿತುಕೊಳ್ಳಬೇಕೆಂಬುದು ಹೇಗೆ ಸರಿ? ಈ ಸಂಶಯವೊಂದು ನಮಗೆ ಉಂಟಾಗುತ್ತದೆ. ಆದರೆ ಅಜ್ಞನಿಗೆ ಪ್ರಮಾತೃತ್ವ ಬುದ್ಧಿ ಇರುವುದರಿಂದ ಆ ಪ್ರಮಾತೃತ್ವವನ್ನು ಕಳೆಯಕ್ಕೆ ಅನೇಕ ಉದಾಹರಣೆಗಳು ಉಂಟು. ಪ್ರಮಾತೃತ್ವದಿಂದೊಳಗೂಡಿದವನಿಗೆ ಎಂದೆಂದೂ ಜ್ಞಾನ ಆಗುವುದಿಲ್ಲ, ಸಿದ್ಧ. ಅವ ಪ್ರಮಾತೃ ಬುದ್ಧಿಯಿಂದನೇ ವ್ಯವಹಾರ. ಪ್ರಮಾತೃ ಅಂದ್ರೆ ವ್ಯವಹಾರ. ಅವನು ವ್ಯವಹಾರಿಕ ಬುದ್ಧಿಯಿಂದೊಳಗೂಡಿನ ಬಹು ರಮ್ಯವಾಗಿ ಅವ ಬೋಧೆ ಮಾಡಿದ್ರು ಕೂಡ ಪ್ರಮಾತೃವಿನ ಹಂಗಿಲ್ಲದೆ ಬೋಧೆ ಮಾಡ್ಲಿಕ್ಕೆ ಬಂದೇ ಇಲ್ಲ. ಅವರಿಗೆ ವಿಷಯ ರಾಶಿ ಒಳಗೆ ಅದನ್ನ ಹಾಕೇ ಇಲ್ಲ ಅಂತ ಹೇಳ್ಬೋದು. ಪ್ರಮಾತೃವಿನ ಹಂಗಿಲ್ಲ ಹೇಳೋದು ನಿಜಗೊಂಡು ಸಾಕಷ್ಟು ಕಡೆ ಹೇಳ್ಯಾರ. ಒಬ್ಬರ ಬಾಯಿಂದಲೂ ನಾನು ಕೇಳಿಲ್ಲ. ನೀವು ಯಾರು ಕೇಳಿದ್ರು ಒಳ್ಳೇದೆ, ನೀವು ಪುಣ್ಯಾತ್ಮರ. ಯಥಾರ್ಥವಾಗಿ ಅದಕ್ಕಂತನ ಅಷ್ಟ 10, 16 ಮಂದಿ 20 ಮಂದಿ ಇವಷ್ಟ ಕುಂತ ಏನೋ ಚಾತುರ್ಮಾಸ್ಯದಾಗೋ ಏನೋ ಅವಕಾಶ ಇದ್ದಾಗ ಒಂದೊಂದು ತಾಸು ಅದನ್ನು ಬೆಳಿಗ್ಗೆ ಅಥವಾ ಸಾಯಂಕಾಲ ಬೋಧ ಮಾಡೋ ಜ್ಞಾನಿಗಳದಾರ ಇಲ್ಲ ಅಂತಲ್ಲ, ನಿಜಗುಣ ಶಾಸ್ತ್ರನ ಬೋಧ ಮಾಡಿರ್ತಾರೆ. ಆದ್ರೆ ಅವರು ನಾನು ಅಲ್ಲಿ ಕೇಳೇನು, ಅವ್ರದ್ದು ಕೇಳೇನು. ಅಲ್ಲಿ ಪ್ರಮಾತೃತ್ವದಿಂದ ಒಡಗೂಡಿನ ಏನೋ ಪ್ರತಿಪಾದನೆ ಮಾಡಿದ್ರೆ ಅದನ್ನ ಇಟ್ಕೊಂಡ ಅವ್ರಿಗೆ ಗೊತ್ತಿದ್ರು ಹೇಳುವುದಿಲ್ಲ ಅಂತ ನನಗನ್ನಿಸುತ್ತೆ. ಅದಕ್ಕೆ ಇಲ್ಲಿ ಪ್ರಮಾತೃತ್ವ ಬುದ್ಧಿ ಇರುವುದರಿಂದ ಅವನಿಗೆ ಯಾವುದನ್ನು ಅರಿತುಕೊಳ್ಳುವುದಕ್ಕೂ ಪ್ರಮಾಣವೇ ಬೇಕೆನಿಸುವುದು. ಪ್ರಮಾಣವಾದ ವೇದಾಂತ ವಾಕ್ಯದಿಂದ ಆತ್ಮನನ್ನು ಅರಿಯಬೇಕಾಗಿರುವುದರಿಂದ ಅಜ್ಞನ ದೃಷ್ಟಿಯಿಂದ ಆತ್ಮನು ಜ್ಞೇಯನೇ ಆಗಿರುತ್ತಾನೆ. ಪ್ರಮಾಣದಿಂದ ಯಾವಾಗ ಮತ್ತ ವಿಷಯ ಆಗ್ಬೇಕಲ್ಲ, ಆತ್ಮನ ವಿಷಯ ಆಗ್ತಾನ ಅವಾಗ. ಈ ಪ್ರಮಾಣ ನೋಡಿ ಇದು ಕಾರಣ ಆಗ್ತದೆ. ಪ್ರಮಾಣ ಇಟ್ಟುಕೊಂಡು ಆತ್ಮನನ್ನು ತಿಳಿಸೋರು ಮತ್ತ
ಅಜ್ಞಾನ ದೃಷ್ಟಿಯಿಂದ ಆತ್ಮನು ಚೈತನ್ಯ ಜ್ಞೇಯನೇ ಆಗಿರುತ್ತಾನೆ. ಆದರೆ ವಾಕ್ಯದಿಂದ ಬ್ರಹ್ಮವೇ ನಾನು, ನನಗಿಂತ ಬೇರೆಯಾದ ಜ್ಞೇಯವಾದ ಆತ್ಮನಿಲ್ಲ ಎಂಬ ಅರಿವು ಉಂಟಾಗುತ್ತದೆ. ಆಮೇಲೆ ಜ್ಞಾತೃ, ಜ್ಞಾನ, ಜ್ಞೇಯ ಎಂಬ ವಿಭಾಗವು ಅಸತ್ಯವಾಗಿ ಬಿಡುತ್ತದೆ. ನೋಡ್ರಿ, ಶಾಸ್ತ್ರ ಹೌದಲ್ರಿ ಅನಿಸುತ್ತಿದೆ. ಅಜ್ಞಾನ ದೃಷ್ಟಿಯಿಂದ ಆತ್ಮನು ಜ್ಞೇಯನೇ ಆಗಿರುತ್ತಾನೆ. ಅಜ್ಞನು ಅಂದ್ರೇನಿಲ್ಲೇ? ಪ್ರಮಾತೃನ್ನಿಟ್ಟುಕೊಂಡು ಪ್ರಮಾಣಾದಿಗಳಿಂದ ಆತ್ಮತತ್ವವನ್ನು ಶುದ್ಧ ಮಾಡಕ್ ಹೊರಟಿವೆ ನೋಡು, ಅವರೆಲ್ಲ ಅಜ್ಞರೇ. ಅಜ್ಞಾನದ ಒಂದು ಕೆಟಗರಿ ಬೇರೆ ಐತಿ ಅಂತಲ್ಲ, ನಾವೆಲ್ಲ ಪ್ರಮಾತೃ ಇಟ್ಟುಕೊಂಡಲ್ಲ, ಪ್ರಮಾಣಾದಿಗಳನ್ನು ಬಳಸಿಕೊಂಡು ಆತ್ಮನನ್ನು ಹಿಡಿಯಾಕೊಂಡೇವೆ. ಒಮ್ಮೆ ಜ್ಞೇಯ ಆದದ್ದು ಆ ವಿಷಯನ್ನ ಅರ್ಥೈಸಿಕೊಳ್ಳಕ್ ಆಗುದಿಲ್ಲ. ಅದಕ್ಕೆ ಈಗ ಪೆನ್ ಅದ, ಈ ಪೆನ್ ಅದ, ಈ ಪೆನ್ ಏನಾದ್ರೂ ನಮ್ಮನ್ನ ನಾನು ಅದನ್ನ ಪೆನ್ನು ಅಂತ ನಾವು ವಿಷಯ ಪೆನ್ನು ಅಂತ ವಿಷಯದೊಳಗೆ ವ್ಯಾಖ್ಯಾನ ಮಾಡ್ತೇವೆ. ಇದು ವಿಷಯ, ಈ ಪೆನ್ ಏನಾದ್ರೂ ನನ್ನನ್ನು ಅರಿತಿದ್ದೆ ಅನ್ನೋದು ಸಾಧ್ಯನೇ ಇಲ್ಲ. ಒಮ್ಮೆ ಆ ಸಾಕ್ಷಿಯನ್ನಾಗಲಿ ಆತ್ಮನನ್ನಾಗಲಿ ವಿಷಯವನ್ನಾಗಿ ಮಾಡಿಕೊಂಡು ಅದನ್ನ ಅರ್ಥಾಗ ಬ್ರಹ್ಮವೇ ನಾನು, ನನಗಿಂತ ಬೇರೆಯಾದ ಜ್ಞೇಯ ಆತ್ಮನಿಲ್ಲ ಎಂಬುವರಿಗೆ ಉಂಟಾಗುತ್ತದೆ. ಅಂತ ಯಾವ ಉಂಟಾಗಿರ್ಬೇಕದು? ಆತ್ಮನನ್ನ ವಿಷಯ ರಾಶಿಯೊಳಗೆ ಹಾಕ್ಯಾನ. ಆ ವಿಷಯ ರಾಶಿ ಹಾಕಾಮ ಅಜ್ಞೇಯ ಪ್ರಮಾಣರು ಲಕ್ಷದಿಯಲ್ಲಿ ಎಷ್ಟು ತಿರ್ಗಾಮುರ್ಗಿ ಹೇಳ್ತಾರೆ, ಇದನ್ನ ತಿರುಚಿ ಹೇಳ್ತಾರ. ಇರುವುದೊಂದು, ಹೇಳುವುದೊಂದು. ನಾವು ಪ್ರಮಾತ್ರನ ಇಟ್ಟುಕೊಂಡ ನಾವು ವ್ಯವಹಾರ ಎಲ್ಲಿ ಪರ್ಯಂತರ ಬೋಧ ಸೌಕರ್ಯಕ್ಕೆ ಬಳಸಿಕೊಂಡು ಆ ಪ್ರಮಾತ್ರವನ್ನು ಬಳಸಿಕೊಂಡು ಹೇಳ್ತಾನ. ಆದ್ರೆ ಪ್ರಮಾತೃ ಆಗಿ ಯಾರು ಹೇಳ್ತಾರ, ಅಥವಾ ಪ್ರಮಾತೃವಿನಿಂದೊಳಗೂಡಿ ಪ್ರಮಾಣಾದಿಗಳನ್ನು ಬಳಸಿಕೊಂಡು ಆತ್ಮನನ್ನು ವಿಷಯ ರಾಶಿಯೊಳಗೆ ಹಾಕಿ ನೋಡೋಣ ತಿಳಿಸಿದ್ರೆ ಅವರಿಗೆ ಅಂತಂತಾನ. ಅದೆಂದು ಅವ ಅಜ್ಞಾನ. ಪ್ರಮಾತ್ಮನ ಕೈ ಬಿಟ್ಟು ವಿಷಯ ರಾಶಿಯೊಳಗೆ ಹಾಕಿ ನಿಂತು ನೋಡುವ ಯೋಗ್ಯತೆ ಎಲ್ಲಿ ಪರ್ಯಂತರ ನಮಗೆ ಬರುವುದಿಲ್ಲೋ ಅದು ಅಜ್ಞಾನದಿಂದ ಬೋಧ ಮಾಡಿದ್ದ. ಪ್ರಮಾತ್ಮನ ಕೈ ಬಿಟ್ಟು ವಿಷಯ ರಾಶಿಯೊಳಗೆ ಹಾಕರಿ. ಅಲ್ರಿ, ಪ್ರಮಾತ್ಮನ ಕೈ ಬಿಟ್ಟು ನೋಡಕ್ ಹೆಂಗ್ ಬರ್ತತಿ? ಎಷ್ಟು ಅನುಭವಕ್ಕನುಸರಿಸಿ ನೋಡು, ಪಾಕ್ಷಿಕವಾದ ಅಂತಿದೆ. ಇದನ್ನೊಂದು ಸ್ವಲ್ಪ ಹಂಗ ಹೇಳ್ತೇನೆ. ಇನ್ನು 10 ನಿಮಿಷ ಇದೆ ನೋಡ್ರಿ. ನಾನು ಕನಸು ಕಂಡೆನು ಅಂತ ಹೇಳ್ತೇನೆ. ನಾನು ಅಥವಾ ನನಗೆ ಕನಸಾಯಿತು ಅಂತ ಹೇಳಿ. ಈ ನನಗೆ ಕನಸಾಯಿತು ಅಂತ ಹೇಳುವ ಪ್ರಮಾತೃ ಆಗಲಿ, ಇಂದ್ರಿಯಾದಿಗಳಾಗಲಿ, ಈ ಶರೀರ ಆಗಲಿ, ಈ ಪ್ರಪಂಚ ಆಗಲಿ, ಯಾವುದು ಕನಸಿನೊಳಗೆ ಕಂಡಿಲ್ಲ, ಇವಿಲ್ಲ. ಇದಕ್ಕೆ ಪಾಕ್ಷಿಕವಾದ ಅಂತ ಕರೀತಾರೆ. ಇದು ಶ್ರೌತ ತರ್ಕದೊಳಗೆ ಬರ್ತದ. ತರ್ಕಶಾಸ್ತ್ರ ಓದೋರ್ಗೆ ಗೊತ್ತಾಗ್ತದೆ. ಶ್ರೌತ ತರ್ಕ ಅಂತ ಕರೀತಾರೆ. ಶಂಕರರು ಬಹಳ ವಿಶೇಷವಾಗಿ ಹೇಳ್ಕೊಂಡ. ಈ ಪ್ರಮಾತ್ವಾಗಲಿ, ಈ ಕರ್ಣಾದಿಗಳಾಗಲಿ, ಇವು ಯಾವ ಕನಸಿನೊಳಗೆ ಇಲ್ಲ ಅಂತ ಅನುಭವ ಬರ್ತದಲ್ಲ, ಆದ್ರೆ ನನಗೆ ಕನಸಾಯಿತು ಅಂತ ಹೇಳ್ತಾನೆ. ಇದಕ್ಕೆ ಪಾಕ್ಷಿಕವಾದ ಅಂತ ಕರೀತಾರೆ. ಇದು ಶ್ರೌತ ತರ್ಕದೊಳಗ ಬರುವಂತ
ವಿಷಯ. ಅಲ್ಲೇ ಎಲ್ಲೇ ಕನಸು, ಕನಸಿನ ಪ್ರಮಾತೃ, ಕನಸಿನ ಶರೀರ, ಕನಸಿನ ಇಂದ್ರಿಯ ಅಲ್ಲಿ ಅನುಭವ ಮಾಡಿರ್ತಾನೆ. ಆ ಅನುಭವ ಎಚ್ಚರದೊಳಗೆ ಬಂದ ಮೇಲೆ ನೀವು ಹೇಳ್ತಾನೆ. ಎಚ್ಚರದ ಪ್ರಮಾತೃ ಆಗಲಿ, ಇಂದ್ರಿಯಗಳಾಗಲಿ, ಈ ಮನಬುದ್ಧಿಯಾದಿಗಳಾಗಲಿ ಯಾವುದೂ ಅಲ್ಲಿ ಇರುವುದಿಲ್ಲ ಅಂತನೂ ಗೊತ್ತದ. ಇವ್ಯಾವೂ ಅಲ್ಲಿಲ್ಲ, ಅಲ್ಲಿ ಯಾವ ಇಲ್ಲಿ ಬಂದಿಲ್ಲ, ಆದ್ರೂ ನನಗೆ ಕನಸಾಯಿತು ಅಂತ ಹೇಳ್ತಾನೆ. ಯಾರು ಅನುಭವ ಮಾಡಿರ್ತಾರ ಅವನ ಹೇಳ್ಬೇಕಲ್ಲ. ಈ ಪ್ರಮಾತೃ ಅನುಭವ ಮಾಡಿಲ್ಲ. ಅಲ್ಲಿ ಎಚ್ಚರದ ಪ್ರಮಾತೃ ಅನುಭವ ಮಾಡಿಲ್ಲ ಕನಸನ್ನ. ಇದೆಲ್ಲರಿಗೂ ಗೊತ್ತದ. ನನಗೆ ಕನಸಾಗಿತ್ತು. ಇದು ಪಾಕ್ಷಿಕವಾದ ಅಥವಾ ಶ್ರೌತ ತರ್ಕ ಅಂತ ಕರೀತಾರೆ. ಇಲ್ಲಂದ್ರೆ ಈ ಅನುಭವ ಮಾಡಿದವರು ಯಾರು? ನನಗೆ ಕನಸಾಯಿತು ಅಂತ ಹೊರಗೆ ಹಾಕಬೇಕಾದ್ರೆ ಈ ಎಚ್ಚರದ ಪ್ರಮಾತೃ, ಈ ಎಚ್ಚರದ ಬುದ್ಧಿಯನ್ನು ಇಟ್ಕೊಂಡು ಹೊರಗೆ ಹಾಕ್ಯಾನ ಜೀವ. ಅನುಭವ ಯಾರ್ದಿದು? ನೀವು ಎಚ್ಚರದ ಪ್ರಮಾತೃನೂ ಹೋಗಿಲ್ಲ, ಅಂತಃಕರಣಾದಿಗಳಲ್ಲಿ ಹೋಗಿಲ್ಲ. ಅಲ್ಲಿ ಅವ ಹೇಳಕತ್ತಾನ ಅಂತಂದ್ರೆ ಅಲ್ಲಿ ಅವ ಇಲ್ಲಿ ಬಂದಿಲ್ಲ. ಇಲ್ಲೇ ಎಚ್ಚರದ ಪ್ರಮಾತೃನೂ ನೋಡಿಲ್ಲ, ಕನಸಿನ ಪ್ರಮಾತೃ ಇಲ್ಲಿಗೆ ಬಂದಿಲ್ಲ. ಆದ್ರೂ ಅನುಭವ ಈ ಎಚ್ಚರದ ಪ್ರಮಾತೃವನ್ನು ಬಳಸಿಕೊಂಡು ಹೊರಹೊಮ್ಮಿಸುತ್ತೆ. ಅನುಭವ ಮಾಡಿದವ ಇದನ್ನು ಹೊರಗೆ ಹಾಕಬೇಕಾದ್ರೆ ಇದೇ ಎಚ್ಚರದ ಪ್ರಮಾತೃವನ್ನು ಬಳಸಿಕೊಂಡು, ಎಚ್ಚರದ ಪ್ರಮಾತೃವನ್ನು ವಿಷಯವನ್ನಾಗಿಟ್ಟುಕೊಂಡು ಅವನ ಮುಖೇನ ಇದನ್ನು ಹೊರಗೆ ಹಾಕ್ತಾನ. ಅದನ್ನ ಪರಮ ಚಿಂತನೆಯೊಳಗೆ ಹಿಂದೆಲ್ಲ ಹೇಳ್ಕೊಂಡ್ ಬಂದಾರೆ. ಎಚ್ಚರದ ಪ್ರಮಾತೃ ಒಂದು ವೇಳೆ ಕನಸಿಗೆ ಹೋಗಿದ್ರ ಒಬ್ಬ ಜೀವ ಕನಸನ್ನು ಇವನ ಅನುಭವ ಮಾಡ್ತಾನ, ಎಚ್ಚರವನ್ನು ಇವನ ಮಾಡ್ತಾನ, ಸುಸುಪ್ತಿಯೊಳಗನು ಇವನ ಇರ್ತಾನ. ಇವರು ಜೀವ ಅಂತ ಸಂಬೋಧನೆ ಮಾಡ್ಕೊಂಡಾರೆ. ಜೀವ ಎಲ್ಲದರೊಳಗೂ ಇರ್ತಾನ, ಸರ್ವ ವ್ಯಾಪಕನ. ಜೀವೋ ಬ್ರಹ್ಮ ಇವನ ಪರ ಅಂತ ಹೇಳ್ಕೊತ ಬಂದಾರ. ನಮ್ಗೆ ಜೀವ ಅಂತ ಸಂಬೋಧನೆ ಮಾಡಿದ್ದ ತಪ್ಪು. ಎಚ್ಚರದ ಜೀವ ಬೇರೆ, ಕನಸಿನ ಜೀವ ಬೇರೆ, ಸುಸುಪ್ತಿಯ ಜೀವ ಬೇರೆ. ಅಥವಾ ಪ್ರಮಾತ್ಮಕ ಜೀವ ಅಂದ್ರೆ ಏನಡಿಲ್ಲ. ನಾನಪ್ಪ ನಾನು ಅಂತಿದ್ದ ನಾವು ಜೀವ ಅಂತ ಸಂಬೋಧನೆ ಮಾಡ್ಕೊಂಡಿವಿ ನಾವು ಅಂತಂದ್ರೆ ಏನಡಿಲ್ಲ. ಆದ್ರೆ ಈ ಎಚ್ಚರದ ಪ್ರಮಾತೃ, ಎಚ್ಚರದ ನಾನು ಕನಸಿಗೆ ಹೋಗಿದ್ರೆ ನನ್ನ ಎಚ್ಚರ ಅಲ್ಲಿ ಐತಿ, ಇಲ್ಲಿ ಕನಸಿದು ಅಂತ ಅಲ್ಲೇ ಯಾಕೆ ನೆನಪು ಮಾಡಿ ಇಲ್ಲಿ ವಿಂತನಿಗೆ ಈಗೆಲ್ಲ ಹಿಂದೆ ಹೇಳ್ಕೊತ ಬಂದಾರ. ಅದಕ್ಕೆ ಇಲ್ಲೇ ಅನುಭವ, ಎಚ್ಚರದ ಅನುಭವ ಆಗಲಿ, ಕನಸಿನ ಅನುಭವ ಆಗಲಿ, ಸುಸುಪ್ತಿಯ ಅನುಭವ ಆಗಲಿ, ಇವೆಲ್ಲವೂ ಪರಮಾರ್ಥದ ಒಂದು ಬಗೆಯ ತೋರಿಕೆನೇ ವಿನಃ ಯಥಾರ್ಥವಾಗಿ ಯಾವ ಅವಸ್ಥೆಗಳೇ ಅಲ್ಲ. ಪರಮಾರ್ಥದ ಒಂದು ಬಗೆಯ ತೋರಿಕೆ, ನಮ್ಮ ಆತ್ಮ ಅಥವಾ ಸಾಕ್ಷಿಯ ಒಂದೊಂದು ಬಗೆಯ ತೋರಿಕೆ. ಅವ ಅದನ್ನು ಹೊರಗೆ ಹಾಕ್ತಾನ. ನನಗೊಂದು ಕನಸಾಯಿತು, ನನಗೆ ಕನಸಾಯಿತು ಅಂತ ಅವ ಹೊರಗೆ ಹಾಕ್ತಾನ. ಈ ಪ್ರಮಾತೃ ವಿಷಯಮ, ಈ ಪ್ರಮಾತೃ ಏನಿದ್ರು ಎತ್ತರದ ಅವಸ್ಥೆಗಷ್ಟ ಮೀಸಲು ಸೀಮಿತಿವ. ಎತ್ತರ ಹೊರಟು ಹೋದ್ರೆ ಪ್ರಮಾತೃ ಸಮೇತ ಹೊರ ಹೋಗ್ತದೋ, ಪ್ರಮಾತೃ ಉಳ್ಕೊಳ್ಳುತ್ತ. ಅನುಭವ ನೋಡ್ಕೊಡ್ರಿ. ಇಲ್ರಿ ಪ್ರಮಾತೃ ಇರುವಂಗ ಇರ್ತಾನ. ಅದಕ್ಕೆ ನಾವು ಜೀವ ಅಂತ ಸಂಬೋಧನೆ ಮಾಡಿಕೊಂಡು ಇಲ್ಲ ಕನಸಿ ನಿದ್ರೆಗೆ ಹೋಗ್ತಾನೆ, ನಿದ್ರೆಯಿಂದ ಕನಸಿ ಬರ್ತಾನೆ, ಮತ್ತೆ ಅಲ್ಲಿ ಏನಾದ್ರು ಹಂಗ ಇನ್ನೂ ಹೋಗ್ಯಾರ. ಇರ್ಲಿ, ಅನುಭವ ಹೆಂಗದ ನೋಡು. ಶ್ರೌತ
ತರ್ಕ ಅಂತ ಪ್ರತಿಪಾದನೆ ಮಾಡ್ಕೊಂಡ್ಬಂದಾರ ಅಲ್ಲಿ ಶಂಕರರು. ಅದಿನ್ನೂ ಅನೇಕ ರೂಪಗಳ ವಿಶ್ಲೇಷಣೆ ಉಂಟು. ಅದೇನೋ ಪ್ರಸಂಗ ಬಂದಾಗ ಅಕಸ್ಮಾತ್ ಆ ತರ್ಕದ ಬಗ್ಗೆನೂ ಅಲ್ಲಿ ಬಂದದ. ಪರಮಾರ್ಥ ಚಿಂತಾಮಣಿಯೊಳಗ ಪರಿಶಿಷ್ಟದೊಳಗ ಬರ್ತದ. ನೋಡೋಣ ಅಲ್ಲಿ ಅಕಸ್ಮಾತ್ ಬಂದ್ರೆ ಸೌತ ತರ್ಕ ಅಂದ್ರೆ ಏನು? ತರ್ಕಶಾಸ್ತ್ರ ಒಂದು ಬೇರೆ ಉಂಟು. ಆ ತರ್ಕಶಾಸ್ತ್ರ ಜಿಜ್ಞಾಸ ಮಾಡಿದ್ರ ಮತ್ತೊಬ್ಬರನ್ನ ಮಾತಾಡಿಸಿ ಕೊಡೋಂಗಿಲ್ಲ. ತರ್ಕಬದ್ಧವಾಗಿ ಹಂಗ ಹೇಳ್ಕೊತ ಅವಕ್ಕೆ ಇದಲ್ಲ ತರ್ಕದಿಂದ ತೆಗೆದು ಹಾಕಿಬಿಡೋದು. ಮಾತಾಡ್ ನೀ ಬೇಕಾದಂಗ ಮಾತಾಡ, ಹಂಗ ಸಿದ್ಧ ಮಾಡಕ್ ಅಂತ ಅದು ಬರ್ತಾ ಕುತರ್ಕೋ ವಿತರ್ಕೋ ವಿತ್ತಂಡವಾದ ತರ್ಕದೊಳಗೆ ಕುತರ್ಕತಿ, ಸತ್ತರ್ಕತಿ, ಶೌಧ ತರ್ಕತಿ, ಅನೇಕ ತರ್ಕಗಳು ಉಂಟೆ. ಇರ್ಲಿ, ಅದನ್ನು ಬಿಡೋಣ ನಾವಿಲ್ಲಿ. ಇಲ್ಲೇ ಹಂಗಾರ ಸಿದ್ಧವಾಗುವ ಸ್ಪಷ್ಟವಾಗುವುದು ಎಂಬ ಅರ್ಥವನ್ನು ಮೀಮಾಂಸಕರು ಇಟ್ಟುಕೊಂಡಿರುತ್ತಾರೆ. ಇಲ್ಲೇ ಸಿದ್ಧಿ ಎಂದರೆ ಇಲ್ಲಿ ಬಿಟ್ಟುವನೇ 135ನೇ ಶ್ಲೋಕ ಗುರುಗಳೇ, ಅದನ್ನೇ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ರಿ. ನಾಳೆ ಇಲ್ಲೇ ಆದರೆ ವಾಕ್ಯದಿಂದ ಬ್ರಹ್ಮವೇ ನಾನು, ನನಗಿಂತ ಬೇರೆಯಾದ ಜ್ಞೇಯವಾದ ಆತ್ಮನಿಲ್ಲ ಎಂಬ ಅರಿವು ಉಂಟಾಗುತ್ತದೆ. ಆಮೇಲೆ ಜ್ಞಾತರು, ಆಮೇಲೆ ಈ ಅರಿವು ಉಂಟಾಗತ್ತಂತ ನೋಡ್ರಿ. ಅದು ವಿಷಯವನ್ನಾಗಿ ಮಾಡಿಕೊಂಡು ಅರ್ಥಾಗ ಆ ವಿಷಯನೆಂದು ಅರಿವಿಲ್ಲ. ಆ ಪರಮಾತ್ಮರು ವಿಷಯ ಆಗ್ತಾನ ಅಜ್ಞನಿಗೆ, ಅವ ಆತ್ಮ ವಿಷಯ ಆಗ್ತಾನ. ಆ ವಿಷಯ ಎಂದಾದ್ರು ಈ ಪರಮಾತ್ಮವನ್ನು ನಡೆಯಕ್ಕಲ್ಲ. ಆದ್ರೂ ಇವರು ಇಲ್ಲಿ ಒಪ್ಕೊಂತಾರ ನೋಡ್ರಿ. ಆ ವಾಕ್ಯದಿಂದ ಬ್ರಹ್ಮವೇ ನಾನು, ನನಗಿಂತ ಬೇರೆಯಾದ ಜ್ಞೇಯವಾದ ಆತ್ಮನಿಲ್ಲ ಎಂಬ ಅರಿವು ಉಂಟಾಗುತ್ತದೆ. ಇಷ್ಟದ ವಿರುದ್ಧ ಆಮೇಲೆ ಜ್ಞಾನ ಜ್ಞೇಯ ಎಂಬ ವಿಭಾಗವು ಅಸತ್ಯವಾಗಿರುತ್ತದೆ. ಆದ್ದರಿಂದ ಪರಮಾರ್ಥ ದೃಷ್ಟಿಯಿಂದ ಜ್ಞೇಯವಲ್ಲದಿದ್ದರೂ ಅಜ್ಞನ ವ್ಯವಹಾರದ ದೃಷ್ಟಿಯಿಂದ ಆತ್ಮನು ಜ್ಞೇಯನು ಎಂದು ಹೇಳಿದ್ದರಲ್ಲಿ ಏನು ತಪ್ಪಿಲ್ಲ ಅಂತ ಒಪ್ಪಿಸ್ಬಿಡ್ತಾರ ಅವರು. ನಾವು ಇದಕ್ಕೆ ಒಪ್ಪುಗಳನ್ನ ಅಥವಾ ಬಿಡೋನು ಅದನ್ನ ಮುಂದೆ ಹೇಳ್ತಾರ ಅವರು. ಅದಕ್ಕೆ ಅದು ಯಾವುದರಿಂದ ಒಳಗೂಡಿ ಇಲ್ಲೇ ತಿಳಿಸ್ತಾರ ಅನ್ನೋದನ್ನ ಮಾರ್ಮಿಕವಾಗಿರ್ತದೆ. 136-37ನೇ ಶ್ಲೋಕದೊಳಗೆ ಇದರದ್ದು ಪೂರ್ತಿ ಸಿದ್ಧಾಂತ ಏನು ಅಂತ ಗೊತ್ತ. ಸಿದ್ಧಿ ಅಂದ್ರೆ ಏನೋ ಸ್ಪಷ್ಟವಾಗುವುದು. ಅದನ್ನ ಹೆಂಗ್ ಕಲ್ಪನಾ ಮಾಡ್ಕೊತ ನೀವು ಪೂರ್ವ ಪಕ್ಷಿ ಅಂತ ಹೇಳ್ತಾರ. ಆ ವಿಚಾರವನ್ನ ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸಕ ವಿರಾಜನೆ. ಹರಿ ಓಂ ತತ್ಸತ್. ಓಂ